ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸಕ್ಕತ್ತಾಗಿರೋವಂಥ ರೆಸಿಪಿ ನಮ್ಮನೆ ತಿಂಡಿ ಲಿಸ್ಟಲ್ಲಿ ಅಥವಾ ಸ್ನ್ಯಾಕ್ಸ್ ಲಿಸ್ಟಲ್ಲಿ ಈ ಒಂದು ರೆಸಿಪಿ ಆ್ಯಡ್ ಆಗಿದೆ. ಸೊ ನಿಮ್ಮನೇಲೂ ಕೂಡ ಈ ಒಂದು ರೆಸಿಪಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಧಾರಾಳವಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು. ರಿಚ್ ಪ್ರೋಟೀನ್ಸ್ ಇದೆ ಇದರಲ್ಲಿ. ಸಕ್ಕತ್ತಾಗಿದೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೂ ಸೂಪರ್. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಮೊಳಕೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ನೀವು ಮೊಳಕೆ ಕಟ್ಟೋದು ಇಲ್ಲ ಅಂತ ಹೇಳಿದ್ರೆ ಮಾಮೂಲಾಗಿಯೇ ಹೆಸರು ಕಾಳನ್ನು ನೆನೆಸ್ಬಿಟ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಸುಮಾರು 1.5 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 7ರಿಂದ 8 ಅಥವಾ ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ. ನೀವು ಇದಕ್ಕೆ ಏನೇ ಹಾಕಿದ್ರೂ ಕೂಡ ರುಚಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಸುಮಾರು ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅಂತ ಅನ್ನೋರು ಕರಿಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀರು ಹಾಕದೇ ಈ ರೀತಿಯಾಗಿ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ತೋರಿಸ್ತೀನಿ. ಈ ಒಂದು ಹದ ಇದ್ದರೆ ಸಾಕು ಸ್ನೇಹಿತರೆ. ನೋಡ್ತಾ ಇದ್ದೀರಾ ಅಲ್ವಾ? ನೋಡಿ, ಇಷ್ಟಿದ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಪೂರ್ತಿಯಾಗಿ ನುಣ್ಣಗಂತೂ ಮಾಡೋದು ಬೇಡ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಒಂದು ಬೌಲು ಅಥವಾ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು ಅರ್ಧಕ್ಕಿಂತ ಜಾಸ್ತಿ ಇದೆ, ಒಂದು ಅರ್ಧ ಬೌಲ್ ಅಂತಲೇ ಅಂದ್ಕೊಳ್ಳಿ, ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಅಂಥ ಪನ್ನೀರ್. ಇದು ಅರ್ಧ ಲೀಟರ್ ಹಾಲಲ್ಲಿ ಇಷ್ಟೇ ಪನ್ನೀರು ಸ್ನೇಹಿತರೆ ಹಾಕೋದು. ಕಾಗಿದ್ದು ಬಂದಿದ್ದು ಕೂಡ ಅಷ್ಟೇ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ರುಚಿಗೆ ಉಪ್ಪು, ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನಮಗದು ಉಂಡೆ ಶೇಪಿಗೆ ಬರಬೇಕು. ಅಲ್ಲಿದ್ದ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆದಷ್ಟು ಪನ್ನೀರನ್ನು ಮನೆಯಲ್ಲೇ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಹೀಗೆ ವೀಡಿಯೋಗಳನ್ನು ನೋಡಬೇಕಾದ್ರೆ ಒಬ್ಬರು ವೀಡಿಯೋದಲ್ಲಿ ಹೇಳ್ತಾ ಇದ್ರು, ಇಷ್ಟು ಹಾಲಿನ ರೇಟ್ ಇದೆ, ಇದರಲ್ಲಿ ನಮಗೆ ಅಷ್ಟು ಕಡಿಮೆಗೆ ಪನ್ನೀರ್ ಸಿಗ್ತಾ ಇದೆ, ಎಷ್ಟು ನಾವು ಹೆಲ್ದಿಯಾಗಿರೋವಂಥ ಪನ್ನೀರನ್ನು ತಿಂತಾ ಇದ್ದೀವಿ, ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಆದಷ್ಟು ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದೇನೋ ನಿಜನೇ. ಇಲ್ಲಿ ನಾನು ಫ್ಯಾಟ್ ಇರೋವಂಥ ಹಾಲನ್ನೇ ತೊಗೊಂಡಿರೋದು. ಅರ್ಧ ಲೀಟರ್ ಹಾಲಿಗೆ ಅಷ್ಟೇ ಪನ್ನೀರ್ ಬಂದಿದ್ದು. ಸೊ ಅಲ್ಲಿಗೆ ಅರ್ಧ ಲೀಟರ್ ಹಾಲಂದರೆ 35ರಿಂದ 40 ರೂಪಾಯಿ ಆಗಿಬಿಡುತ್ತೆ. ಸೊ ಇದು ತುಂಬ ಕಷ್ಟ ಅಂತ ಅನ್ಕೋತೀನಿ. ಸೊ ಆದಷ್ಟು ಮನೆಯಲ್ಲಿನೇ ಮಾಡಿಕೊಡೋಣ. ಮಕ್ಕಳು, ದೊಡ್ಡವರು, ನಾವುಗಳು ಕೂಡ ತಿಂತಾ ಇರ್ತೀವಿ. ಸೊ ಆರೋಗ್ಯ ಅಂತ ಹೇಳಿದ ಮೇಲೆ ಆರೋಗ್ಯವಾಗಿರೋ ಅಂತ ಊಟನೇ ತಿನ್ನಬೇಕಲ್ವಾ? ನೋಡಿ, ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಸೈಜು ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಸ್ವಲ್ಪ ಒಡೆ ಥರ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದಕ್ಕೆ ಸ್ವಲ್ಪ ಸಾಸ್ ಹಾಕ್ಕೊಟ್ರು ತಿಂತಾರೆ. ಸಾಸು ಕೂಡ ಬೇಡ ಸ್ನೇಹಿತರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಇಲ್ಲದೇ ಕೂಡ ನೀವು ಇದನ್ನು ಫ್ರೈ ಮಾಡ್ಬೋದು. ಡ್ರೈ ರೋಸ್ಟ್ ಅಂತೀವಲ್ವ, ಆ ರೀತಿ ಕೂಡ ಮಾಡ್ಬೋದು. ಬಟ್ ಮಕ್ಕಳು ಅಷ್ಟು ಡ್ರೈ ಇಷ್ಟಪಡಲ್ಲ ಅಂತ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ. ನಾನು ಅಷ್ಟನ್ನು ಫ್ರೈ ಮಾಡಿದ್ರು ಕೂಡ ಇನ್ನೂ ಎಣ್ಣೆ ಉಳಿದಿತ್ತು ಸ್ನೇಹಿತರೆ. ಸೊ ಇದು ಎಣ್ಣೆನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಆ ಪ್ಯಾನಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕ್ಕೊಂಡು 2 ಸೈಡು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಆಗೋಗ್ಬಿಡುತ್ತೆ. ಮತ್ತು ಮೊಳಕೆ ಕಟ್ಟಿರೋ ಕಾಳಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಪನ್ನೀರ್ ಹಾಕಿದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನಾನು ಹೇಳ್ದಾಗೆ ಸಖತ್ತಾಗಿರುತ್ತೆ. ನೀವು ಇದಕ್ಕೆ ಪಾಲಕ್ ಸೊಪ್ಪು ಬೇಕಾದರೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ನೀವು ಇದಕ್ಕೆ ಏನೇ ಆ್ಯಡ್ ಮಾಡಿದ್ರೂ ಕೂಡ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ. ಗೋಡಂಬಿಯನ್ನು ಕೂಡ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಮಕ್ಕಳು ತಿನ್ನಬೇಕಾದ್ರೆ ಆ ಗೋಡಂಬಿ ಸಿಗ್ತಾಯಿದ್ರೆ ಇನ್ನೂ ಖುಷಿಯಾಗಿ ತಿಂತಾರೆ. ಸೊ ಹೀಗೆ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಸೊ ನೋಡಿ, ಈ ರೀತಿಯಾಗಿ ಎರಡೂ ಕಡೆನೂ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಣ್ಣೆನ ಅದು ಅಬ್ಸರ್ವ್ ಮಾಡಿಲ್ಲ ಸ್ನೇಹಿತರೆ. ಎರಡೂ ಕಡೆನೂ ಕಲರ್ ಚೇಂಜ್ ಆಗಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕನೂ ಕೂಡ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ. ಇವಾಗ ನಾನು ಪ್ಯಾನಿಂದ ತೆಗಿತಾ ಇದ್ದೀನಿ. ನೀವು ಇದನ್ನು ತವಾ ಮೇಲೆ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ನಾನು ಹೇಳ್ದಾಗೆ ಎಣ್ಣೆ ಹಾಕ್ದೇ ಕೂಡ ಇದನ್ನು ಮಾಡ್ಬೋದು. ನೋಡಿ, ಇವಾಗ ರೆಡಿ ಆಗಿದೆ. ಪ್ರತಿಯೊಂದನ್ನು ಕೂಡ ನಾನು ತಗೋತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದು ಜಸ್ಟ್ ನನಗೆ ಟೈಮ್ ತೊಗೊಂಡಿದ್ದು ಒಂದು 10 ಮಿನಿಟ್ ತೊಗೊಂಡಿತ್ತು ಅಷ್ಟೇ. ನಾನು ಅದನ್ನು ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡು ಇದನ್ನು ಫ್ರೈ ಮಾಡಿ ನೋಡಿ, ಇದನ್ನು ಸರ್ವ್ ಮಾಡೋದಕ್ಕೆ ಒಂದು 10 ನಿಮಿಷ ಅಷ್ಟೇ ತೊಗೊಂಡಿದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು.
ನೋಡಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಕ್ಕತ್ತಾಗಿರೋ ಅಂಥ ರೆಸಿಪಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.